ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಮಂಗಳವಾರ ಬೆಳಗ್ಗೆ 30 ನಿಮಿಷಗಳ 30 ಸುದ್ದಿ ಹೊತ್ತು ನಿಮ್ಮ ಮುಂದೆ ಕೂತಿದ್ದೀನಿ. ನಾನು ಹರೀಶ್ ನಾಗರಾಜು. ನಿನ್ನೆ ಆಗಿರುವಂತಹ ಎಲ್ಲ ವಿದ್ಯಮಾನಗಳು, ಇವತ್ತು ನಡೀತಿರುವಂತಹ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಈ ಅರ್ಧ ಗಂಟೆಯಲ್ಲಿ. ಹಾಗಾದರೆ ಶುರು ಮಾಡೋಣ. ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ಬೆಲೆ ಏರಿಕೆಯಿಂದ ಕಂಗೆಟ್ಟಿರುವಂತಹ ರಾಜ್ಯದ ಜನರಿಗೆ ಸರ್ಕಾರ ಮತ್ತೊಂದು ಶಾಕ್ ಕೊಡ್ತು. ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಆಯಿತು, ಈಗ ವಿದ್ಯುತ್ ದರ ಹೆಚ್ಚಳ ಮಾಡಿದೆ. ಪ್ರತಿ ಯೂನಿಟ್ಗೆ 35 ಪೈಸೆ ಹೆಚ್ಚಳ ಮಾಡಿ KERC ಆದೇಶ ಹೊರಡಿಸಿದೆ. ಎಲ್ಲ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ ಪ್ರತಿ ಯೂನಿಟ್ಗೆ 35 ಪೈಸೆ ಹೆಚ್ಚಳ ಮಾಡಲಾಗಿದೆ. ಏಪ್ರಿಲ್ 1ನೇ ತಾರೀಕಿಂದಲೇ ಪರಿಷ್ಕೃತ ದರ ಅನ್ವಯ ಆಗುತ್ತೆ. ಕಳೆದ ವರ್ಷ 30 ಪೈಸೆ ಹೆಚ್ಚಳ ಮಾಡಲಾಗಿತ್ತು. ಈ ಬಾರಿ ಪ್ರತಿ ಯೂನಿಟ್ಗೆ 35 ಪೈಸೆ ಹೆಚ್ಚಳ ಮಾಡಲಾಗಿದೆ. ಬೆಸ್ಕಾಂ, ಚೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂ ಸೇರಿದಂತೆ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಪ್ರತಿ ಯೂನಿಟ್ಗೆ 35 ಪೈಸೆ ಹೆಚ್ಚಳ ಮಾಡಲಾಗಿದ್ದು, ಏಪ್ರಿಲ್ 1ರಿಂದಲೇ ಪರಿಷ್ಕೃತ ದರ ಅನ್ವಯ ಆಗುತ್ತೆ. ಎಸ್ಕಾಂಗಳು 1 ರೂ 85 ಪೈಸೆ ಹೆಚ್ಚಳಕ್ಕೆ ಮನವಿ ಸಲ್ಲಿಸಿದ್ವು. ಸಾಧಕ ಬಾಧಕ ಪರಿಶೀಲಿಸಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ 35 ಪೈಸೆ ಜಾಸ್ತಿ ಮಾಡಿದೆ. The year of FY23 includes the approved deficit of rupees 588.36 crores as per APR for FY21 and regulatory asset of rupees 349.43 crores recoverable in FY23 as per earlier orders of the Commission. For FY23, revenue deficit of rupees 1028.88 crores has been approved as against 4609.57 crores sought by BESCOM. The above revenue deficit is allowed to be recovered through increase in retail supply tariff by increase in the fixed and energy charges recoverable in the monthly bills. The Commission has allowed tariff increase by 5 paisa per unit and increase in fixed charges ranging between rupees 10 to 30 rupees per HP per kilowatt ampere recoverable from the consumers. The revised retail ವಿದ್ಯುತ್ ದರ ಏರಿಕೆ ಜೊತೆಗೆ ಜನರಿಗೆ ಮತ್ತೊಂದು ಬಿಸಿ ತಟ್ಟು. ಹೋಟೆಲ್ನಲ್ಲಿ ಊಟ ತಿಂಡಿ ದರವನ್ನು %10 ಏರಿಕೆ ಮಾಡಿದ್ದಾರೆ. ದರ ಏರಿಕೆ ಕುರಿತು ಖಾಸಗಿ ಹೋಟೆಲ್ನಲ್ಲಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಮಾಡಿದ್ಮೇಲೆ ಮಾತಾಡಿದ್ರು ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್. ಕನಿಷ್ಠ %10 ತಿಂಡಿ ಊಟದ ದರ ಏರಿಕೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀವಿ. ಯಾವ್ಯಾವ ತಿನಿಸು ದರ ಏರಿಕೆ ಮಾಡಬೇಕು ಅನ್ನೋದು ಆಯಾ ಹೋಟೆಲ್ನವರಿಗೆ ಬಿಟ್ಟದ್ದು ಅಂತ ಹೇಳಿಕೆ ಕೊಟ್ಟರು. ಇದು ಎಲ್ಲ ಕಡೆಯಲ್ಲಿ ಇವತ್ತು ಪೆಟ್ರೋಲ್ ದಿನ 80 ಪೈಸೆ ಜಾಸ್ತಿ ಆಗಿದೆ. ಕಳೆದ 15 ದಿವಸದಲ್ಲಿ 9 ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ. ಜನಸಾಮಾನ್ಯರಿಗೆ ತೊಂದರೆ ಆಗಿಲ್ವಾ? ನಿಮಗೂ ತೊಂದರೆ ಆಗಿದೆ, ಎಲ್ಲರಿಗೂ ತೊಂದರೆ ಆಗಿದೆ. ತೊಂದರೆಯ ಜೊತೆ ಇದು ನಮಗಾಗಿರುವ ತೊಂದರೆಯಲ್ಲಿ ಬಹಳ ಸಣ್ಣ ಪಾಲನ್ನು ನಾವು ನಮ್ಮ ಗ್ರಾಹಕರ ಮೇಲೆ ಹಾಕ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾವು ಮಾಡುತ್ತಿರುವುದು ಗ್ರಾಹಕರ ಹಿತದೃಷ್ಟಿಯನ್ನು ನೋಡಿ ಕೇವಲ 10% ಏರಿಕೆ ಮಾಡ್ತಿರುವುದು. ವಿದ್ಯುತ್ ದರ ಹಾಗೂ ಹೋಟೆಲ್ ಊಟ ತಿಂಡಿ ದರ ಹೆಚ್ಚಳಕ್ಕೆ ಸಿಲಿಕಾನ್ ಸಿಟಿ ಜನ ಅಸಮಾಧಾನ ಹೊರಹಾಕ್ತಿದ್ದಾರೆ. ದಿನೇ ದಿನೇ ಬೆಲೆ ಏರಿಕೆ ಆಗ್ತಾನೆ ಇದೆ. ಸರ್ಕಾರ ಏನು ಮಾಡ್ತಿದೆ? ಈಗಾಗಲೇ ಕೋವಿಡ್ನಿಂದ ಎಷ್ಟೋ ಕುಟುಂಬಗಳು ಬೀದಿಗೆ ಬಂದಿವೆ. ಕೆಲಸ ಇಲ್ಲದೆ ಜನ ಪರದಾಡ್ತಿದ್ದಾರೆ. ಗ್ಯಾಸ್ ಬೆಲೆ ಹೆಚ್ಚಾಯಿತು, ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಯಿತು, ಈಗ ವಿದ್ಯುತ್ತು, ಹೋಟೆಲ್ ತಿಂಡಿ ದರ ಹೆಚ್ಚು ಮಾಡ್ತಿದ್ದಾರೆ. ಸರ್ಕಾರ ಸಾಮಾನ್ಯ ಜನರ ಕಷ್ಟವನ್ನು ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಜನಸಾಮಾನ್ಯರು ಕಿಡಿಕಾರ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ವಾಗ್ದಾಳಿ ಮುಂದುವರೆಸಿದ್ದಾರೆ. ಸರ್ಕಾರ ಬೆಲೆ ಏರಿಕೆ ಮಾಡಿ ಹಣ ಮಾಡುವ ದಂಧೆ ಮಾಡ್ತಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಈಗ ಕರೆಂಟ್ ಶಾಕ್ ದಂಧೆ. ಬಿಜೆಪಿಯಿಂದ ಬೆಲೆ ಏರಿಕೆ ಮಾರಣಕಾಂಡ ಮುಂದುವರೆದಿದೆ ಅಂತ HDK ಟ್ವೀಟ್ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ರು. ಬಡವರು ಮನೆ ಕಟ್ಟೋ ಆಗಿಲ್ಲ, ಹೊಟ್ಟೆ ತುಂಬ ಊಟ ಮಾಡಂಗಿಲ್ಲ, ಜನ ಬೆಳಕಲ್ಲೂ ಇರದಂತೆ ಬಿಜೆಪಿ ಮಾಡ್ತಾ ಇದೆ. ವಿದ್ಯುತ್ ಕೊರತೆ ಇಲ್ಲ ಅನ್ನೋ ಸರ್ಕಾರದ ದರ ಏರಿಸಿದ್ಯಾಕೆ? ಕಳ್ಳ ಮಾರ್ಗದಲ್ಲಿ ಸರ್ಕಾರ ಕರೆಂಟ್ ಮಾರಿಕೊಳ್ತಿದ್ಯಾ ಅಂತ ಸಾಲು ಸಾಲು ಟ್ವೀಟ್ ಮಾಡಿ HDK ಕಿರಿಕಾರಿದ್ದಾರೆ. ಕಲ್ಲಿದ್ದಲಿನ ದರ ಏರಿಕೆ ಆಗಿದೆ, ಹೀಗಾಗಿ ರಾಜ್ಯದಲ್ಲಿ ವಿದ್ಯುತ್ ದರ ಏರಿಕೆ ಆಗಿದೆ ಅಂತ ಉಡುಪಿಯಲ್ಲಿ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ ವಿದ್ಯುತ್ ದರ ಏರಿಕೆಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಥರ್ಮಲ್ ಪವರ್ ಪ್ಲಾಂಟ್ಗೆ ಸರಬರಾಜು ಆಗುವ ಕಲ್ಲಿದ್ದಲು ದರ ಏರಿಕೆ ಆಯಿತು. ಹಿಂದೆ 5 ರಿಂದ 6 ಸಾವಿರಕ್ಕೆ ಟನ್ ಕಲ್ಲಿದ್ದಲು ಸಿಗ್ತಿತ್ತು. ಈಗ ಪ್ರತಿ ಟನ್ ಕಲ್ಲಿದ್ದಲು ಬೆಲೆ 12 ರಿಂದ 15 ಸಾವಿರಕ್ಕೆ ಏರಿಕೆ ಆಗಿದೆ. ಕಲ್ಲಿದ್ದಲು ದರ ಏರಿಕೆಯಾದಾಗ ವಿದ್ಯುತ್ ದರವೂ ಇಳಿಕೆ ಆಗ್ತಿದೆ. ಇದು ಕೇವಲ ತಾತ್ಕಾಲಿಕ ದರ ಹೆಚ್ಚಳ ಅಂತ ಮುರುಗೇಶ್ ನಿರಾಣಿ ಹೇಳಿಕೆ ಕೊಟ್ಟರು. ಇವತ್ತು ಕೋಲು ಭಾಳ ರೇಟ್ ಹೆಚ್ಚಾಗಿದೆ. ಥರ್ಮಲ್ ಪವರ್ ಪ್ಲ್ಯಾಂಟ್ದಲ್ಲೆಲ್ಲ 5,000-6,000 ರೂಪಾಯಿ ಟನ್ ಇರುವಂಥದ್ದು ಇವತ್ತು 12,000ರಿಂದ 15,000 ರೂಪಾಯಿಗೆ ಹೋಗಿದೆ. ಆ ಮೇನ್ ನಾವು ಪವರ್ ಪ್ರೊಡಕ್ಷನ್ ಮಾಡುವಂಥದ್ದು ಥರ್ಮಲ್ ಪ್ಲ್ಯಾಂಟ್ದಲ್ಲಿ ಆ ರೇಟ್ ಹೆಚ್ಚಾಗಿರೋದ್ರಿಂದ ಇದು ಕೇವಲ ತಾತ್ಕಾಲಿಕವಾಗಿ ಆ ಬೆಲೆ ಹೆಚ್ಚಾಗಿದೆ. ಮತ್ತು ಕೋಲ್ ರೇಟ್ ಕಡಿಮೆ ಆದಾಗ ಇಮಿಡಿಯೇಟಾಗಿ ಪವರ್ ರೇಟು ಕಡಿಮೆ ಆಗ್ತದೆ.
ಮಸೀದಿಗಳ ಮೈಕ್ಗೆ ತಿರುಗೇಟು ಕೊಡೋದಕ್ಕೆ ದೇವಸ್ಥಾನದಲ್ಲಿ ಧ್ವನಿವರ್ಧಕ ಅಭಿಯಾನಕ್ಕೆ ಋಷಿಕುಮಾರ ಸ್ವಾಮೀಜಿ ಚಾಲನೆ ಕೊಟ್ಟರು. ಅರಸೀಕೆರೆಯ ಕಾಳಿಕಾಂಬ ದೇವಸ್ಥಾನದಲ್ಲಿ ಧ್ವನಿವರ್ಧಕ ಹಾಕಿ ರಾಮತಾರಕ ಮಂತ್ರ ಪಠಿಸಿದ್ದಾರೆ ಋಷಿಕುಮಾರ ಸ್ವಾಮೀಜಿ. ಮುಂಜಾನೆ 5:30ಕ್ಕೆ ಕಾಳಿಮಠದ ಸ್ವಾಮೀಜಿ ಮಂತ್ರ ಪಠಣೆ ಶುರು ಮಾಡಿದರು. जय जय राम सीताराम, जय जय राम जानकी राम, जय जय राम रघुकुल सोम, जय जय राम सीताराम, सिया राम जय राम, जय राम श्री राम श्री राम. ರಾಜ್ಯದಲ್ಲಿ ಹಿಂದೂ ಮತ್ತು ಮುಸ್ಲಿಂ ವಿಚಾರದಲ್ಲಿ ಸ್ಪರ್ಧೆ ಆಗಬಾರದು ಅಂತ ಸಚಿವ ಈಶ್ವರಪ್ಪನವರು ಹೇಳಿಕೆ ಕೊಟ್ಟರು. ಮುಸ್ಲಿಂ ಸಮಾಜದವರನ್ನ ಒಪ್ಪಿಸಿ ಧ್ವನಿವರ್ಧಕ ನಿಷೇಧಿಸಿ, ಹಾಗಂತ ಮಸೀದಿ ಮುಂದೆ ಹನುಮಾನ್ ಚಾಲೀಸ ಪಠಿಸುವುದು ಸರಿಯಲ್ಲ. ದೇವಸ್ಥಾನ, ಮಸೀದಿ, ಚರ್ಚ್ಗಳಲ್ಲಿ ಧ್ವನಿವರ್ಧಕ ಬಳಸಿ ಅರ್ಚಿದ್ರೆ ಧರ್ಮಗಳ ನಡುವೆ ಸಂಘರ್ಷ ಆಗುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಚರ್ಚೆ ಮಾಡಿ ಲೌಡ್ ಸ್ಪೀಕರ್ ರದ್ದು ಮಾಡಿ ಅಂದರು. ಏನು ಧ್ವನಿವರ್ಧಕದ ಮುಖಾಂತರ ಶಬ್ದ ಬರ್ತಾ ಇದೆ, ಇದಕ್ಕೆ ರಾಜ್ ಠಾಕ್ರೆ ಇರ್ಬೋದು ಅಥವಾ ಶ್ರೀರಾಮ ಸೇನೆ ಇರ್ಬೋದು, ಅವ್ರು ಏನು ಪ್ರಯತ್ನಗಳು ನಡೆಸ್ತಾ ಇದ್ದಾರೆ, ಇದು ಸ್ವಾಭಾವಿಕವಾಗಿ ಮುಸಲ್ಮಾನ್ ಸಮಾಜದವ್ರಿಗೂ ಕೂಡ ಒಪ್ಪಿಸಿ ಮಾಡಬೇಕು. ಯಾಕೆಂತಂದರೆ ವಿದ್ಯಾರ್ಥಿಗಳಿಗೆ, ಓದಂಥ ವಿದ್ಯಾರ್ಥಿಗಳಿಗೆ ಬೆಳಿಗ್ಗೆ ಸಂಜೆ ತುಂಬ ತೊಂದರೆ ಆಗ್ತಾಯಿದೆ ಅನ್ನೋಂಥ ಅಂಶ ಭಾಳ ದಿನದಿಂದಲೂ ನಾವು ಕೇಳ್ತಾ ಇದ್ದೀವಿ. ಅವರು ಮಸೀದಿನಲ್ಲಿ ಭಾಳ ಜೋರಾಗಿ ಮೈಕಲ್ಲಿ ಹಾಕ್ಕೊಂಡು ಕೂಗ್ತಾರೆ. ಅದಕ್ಕೋಸ್ಕರ ಹನುಮಾನ್ ಚಾಲೀಸ್ ಮುಖಾಂತರ ನಾವು ಜೋರಾಗಿ ಅವ್ರ ಮಸೀದಿ ಎದುರಿಗೆ ಹಾಕಬೇಕು. ಇದು ಸ್ಪರ್ಧೆ ಅಲ್ಲ. ನಿಮ್ಮ ಮಸೀದಿನಲ್ಲಿ ಏನು ನೀವು ಧ್ವನಿವರ್ಧಕದ ಮುಖಾಂತರ ಘೋಷಣೆಗಳು ಮಾಡ್ತಾಯಿದ್ದೀರಿ, ಪೂಜೆ ಮಾಡ್ತೀರಿ, ಅಲ್ಲಾಹ್ ಕೂಗ್ತೀರಿ, ನಾನು ಅದ್ರ ಬಗ್ಗೆ ನಾನು ವಿರೋಧ ಮಾಡಲ್ಲ. ಆದರೆ ಈಗ ನೀವು ಈ ರೀತಿ ಮಾಡ್ತೀರಿ ಅಂತ ದೇವಸ್ಥಾನಗಳಲ್ಲೂ ಕೂಡ ಮೈಕ್ಗಳು ಹಾಕಿ, ನಿಮ್ಮ ಮಸೀದಿ ಎದುರುಗಳು ಕೂಡ ದೊಡ್ಡ ಜೋರ ಮೈಕ್ಗಳು ಹಾಕ್ಕೊಂಡು ಪ್ರಯತ್ನ ನಡೆಸಿದ್ರೆ, ಚರ್ಚ್ಗಳಲ್ಲೂ ಕೂಡ ಜೋರ ಮೈಕ್ಗಳು ಹಾಕ್ಕೊಂಡು ಕೂತ್ಕೊಂಡ್ರೆ ಇದು ಧರ್ಮಗಳ ಮಧ್ಯೆ ಸಂಘರ್ಷ ಆಗುತ್ತೆ. ಈ ರೀತಿ ಸಂಘರ್ಷ ಆಗೋದಕ್ಕಿಂತನೂ ಯಾರು ಮುಸಲ್ಮಾನ್ ನಾಯಕರುಗಳು ಅಂತಿದ್ದಾರೆ, ಅವ್ರ ಮುಲ್ಲಾಗಳು ಇರ್ಬೋದು, ಯಾರಿರ್ಬೋದು, ಅವರೇ ಇದ್ರ ಬಗ್ಗೆ ಯೋಚನೆ ಮಾಡಿ ಅವರ ಮಸೀದಿಗಳ ಒಳಗಡೆನೇ ಇದನ್ನು ಹೇಗೆ ಚರ್ಚ್ಗಳಲ್ಲಿ, ದೇವಸ್ಥಾನದಲ್ಲಿ ಪೂಜೆಗಳು ನಡೆಯುತ್ತೋ ಅದೇ ರೀತಿ ಬೇರೆಯವರಿಗೆ ತೊಂದರೆ ಆಗದೇ ರೀತಿ ಧ್ವನಿವರ್ಧಕಗಳನ್ನು ಮಸೀದಿ ಒಳಗಡೆನೇ ಮಾಡ್ಕೊಳ್ಳೋದು ಸೂಕ್ತ ಅಂತ ನಾನು ಪ್ರಾರ್ಥನಾ ಮಂದಿರಗಳ ಲೌಡ್ ಸ್ಪೀಕರ್ ನಿರ್ಬಂಧ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಧಾರವಾಡದಲ್ಲಿ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ರಿಯಾಕ್ಟ್ ಮಾಡಿದರು. ಮಸೀದಿ ಇರಲಿ, ಚರ್ಚ್ ಇರಲಿ, ಮಂದಿರ ಇರಲಿ, ಕೋರ್ಟ್ ಆದೇಶವನ್ನು ಪಾಲಿಸಬೇಕು. ಮಸೀದಿಗಳು ಮಾತ್ರ ಈ ಆದೇಶವನ್ನು ಪಾಲನೆ ಮಾಡ್ತಿಲ್ಲ. ಪ್ರಾರ್ಥನೆಗೆ ನಮ್ಮ ವಿರೋಧ ಇಲ್ಲ, ಆದರೆ ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಆಗ್ತಿದೆ. ಸರ್ಕಾರ ಮಾತ್ರ ಮೌನ ಆಗಿದೆ ಅಂತ ಮುತಾಲಿಕ್ ಕಿಡಿಕಾರದರು. ವಿಷಯ ಅಲ್ಲ, ಕಳೆದ 16 ವರ್ಷದಿಂದ ಇದು ನಡೀತಾನೆ ಇದೆ. ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಆದರೆ ಅವರು ಧ್ವನಿಯಾಗಿ ಧೈರ್ಯವಾಗಿ ಹೇಳುವಂತ ಮಾಡ್ತಾ ಇಲ್ಲ. ಕೋರ್ಟಿನ ಆರ್ಡರ್ ನ ಉಲ್ಲಂಘನೆ ಆಗ್ತಾ ಇದೆ ಅಂತನ್ನುವಂಥದ್ದು ಅವರು ಪಾಲಿಸ್ತಾ ಇಲ್ಲ ಒಂದು ಕಡೆಗೆ. ಸೊ ಹೀಗಾಗಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನರ ಏನು ತೊಂದರೆ ಇದೆ, ಆ ತೊಂದರೆಯ ಧ್ವನಿಯಾಗಿ ನಾವು ಇವತ್ತು ಶ್ರೀರಾಮ್ ಸೇನೆ ಸಂಘಟನೆ ಮೂಲಕ ಇದನ್ನ ಸರ್ಕಾರಕ್ಕೆ ಮತ್ತು ಮುಸ್ಲಿಂ ಸಮಾಜಕ್ಕೆ ಎಚ್ಚರಿಕೆಯನ್ನ ಅವರಿಗೆ ಕೊಡ್ತಾ ಇದ್ದೀವಿ. ಹಿಂದೂಗಳ ಪವಿತ್ರ ಹಬ್ಬ ಯುಗಾದಿ ಎಂದು ಮಹಾರಾಷ್ಟ್ರದ ರಾಜ್ ಠಾಕ್ರೆ ಅವರು ಜನತೆಯನ್ನ ಉದ್ದೇಶಿಸಿ ಸಂದೇಶವನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿನ ಮಸೀದಿಗಳ ಮೇಲಿನ ಧ್ವನಿವರ್ಧಕಗಳಿಂದ ಸಾರ್ವಜನಿಕರಿಗೆ ಆಗುವಂತಹ ಕಿರಿಕಿರಿಯನ್ನ ಉದ್ದೇಶಿಸಿ ಅಲ್ಲಿಯ ಸರ್ಕಾರಕ್ಕೆ ಸ್ಪಷ್ಟವಾದಂತಹ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಆ ಮಸೀದಿ ಮೇಲಿನ ಧ್ವನಿವರ್ಧಕಗಳಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ. ಹೀಗಾಗಿ ಆ ಧ್ವನಿವರ್ಧಕಗಳ ಬಳಸುತ್ತಿರುವವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆನ್ನುವಂತಹ ಒತ್ತಾಯವನ್ನ ಸರ್ಕಾರದ ಮೇಲೆ ಮಾಡಿದೆ. ಇದು ಮಸೀದಿಗಳ ಮೇಲಿನ ಮೈಕ್ಗಳನ್ನು ತೆರವುಗೊಳಿಸೋದಕ್ಕೆ ಶ್ರೀರಾಮ ಸೇನೆ ಆಗ್ರಹಿಸ್ತಾ ಇದೆ. ವಿವಾದದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಶಾಸಕಿ ಕನೀಸ್ ಫಾತಿಮಾ. ಚುನಾವಣೆ ಹತ್ತಿರ ಬರ್ತಾ ಇದ್ದಾಗೆ ಬಿಜೆಪಿಯವರು ಒಂದಲ್ಲೊಂದು ವಿವಾದವನ್ನು ಹುಟ್ಟಾಕ್ತಾರೆ. ಹಿಜಾಬ್ ಆಯಿತು, ಹಲಾಲ್ ಆಯಿತು, ಇದೀಗ ಮಸೀದಿಗಳ ಮೇಲೆ ಕಣ್ಣು ಬಿದ್ದಿದೆ ಅಂತ ಕಿಡಿಕಾರರು. ಏಕಾಏಕಿ ವಿವಾದ ಯಾಕೆ ಬಂದಿದೆ ಅಂತ ಕನೀಸ್ ಫಾತಿಮಾ ಪ್ರಶ್ನೆ ಮಾಡಿದರು. ಆಜಾನ್ ಕೇಳಿದ ಮೇಲೆಯೇ ಜನರು ಎಚ್ಚರವಾಗ್ತಾರೆ. ರಂಜಾನ್ ಸಂದರ್ಭದಲ್ಲಿ ಸೈರನ್ ಹೊಡೆದು ಧಾರ್ಮಿಕ ಆಚರಣೆಗಳಲ್ಲಿ ಅಂದರು. लेकिन थोड़ा वॉल्यूम कम करके हम लोग ये अजान दे सकते, तो
उसको भी हम लोग रिजेक्ट नहीं कर सकते। हम सुप्रीम कोर्ट के ऑर्डर को अज़ा के लिए थोड़ा वॉल्यूम कम करके दे सकते हैं, के लिए थोड़ा रिलैक्सेशन होगा, रिलैक्सेशन होगा। अब ये तो रमज़ान है, ये तो ज़रूरी है। सायरन भी होता टाइम पे, रोज़ा खोलने के टाइम पे, रोज़ा जब बंद होता है जब भी सायरन भी बजता, लोगों को भी मालूम है ये चीज़, तो ये चीज़ नहीं होना चाहिए। ये इश्यूज़ बना के हिंदू मुस्लिम को अलग करके ये इलेक्शन लड़ रहे हैं। हिजाब का मामला आया, जब भी अगर गवर्नमेंट इंटरवेन करती सीएम साहब, तो हमको कोर्ट को जाने की ज़रूरत ही नहीं पड़ती थी। अब ये जो नया ये जो शुरू करे हैं, माइक नहीं रहना और अजान नहीं देना, ये सब पूरे हिंदू मुस्लिम में लड़ा के ये लोग, इलेक्शन आ रहा है, इलेक्शन के लिए 1 साल बचा हुआ है, तो यही इसमें लोग इलेक्शन लड़ना चाह रहे हैं, तो ये गलत है ये, क्योंकि अब तक चलते आ रहा। ಮಸೀದಿ ಸ್ಪೀಕರ್ ನಿಷೇಧ ವಿವಾದದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ. ಇದ್ದಕ್ಕಿದ್ದ ಹಾಗೆ ಮೈಕ್ ನೆನಪಾಯ್ತಾ ಅಂತ ಕಿಡಿಕಾರರು. ನಿಮಗೆ ಜನ ನೆಮ್ಮದಿ ಶಾಂತಿಯಿಂದ ಇರೋದಕ್ಕೆ ಇಷ್ಟ ಇಲ್ಲ, ಅನಗತ್ಯ ಗೊಂದಲ ಸೃಷ್ಟಿ ಮಾಡಬೇಡಿ ಅಂದರು ಎಚ್.ಡಿ. ಕುಮಾರಸ್ವಾಮಿ. ನಡೀತಾ ಇತ್ತಲ್ಲ, ಆಗ ಯಾರಿಗೂ ಇದು ಬರಲಿಲ್ಲ ನಿಲ್ಲಿಸಬೇಕು ಅಂತ ಹೇಳಿ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತಲ್ಲ, 75 ವರ್ಷದಿಂದ ಇದು ನಡೀತಾ ಇದೆ. ಆಗಲೇ ಯಾಕೆ ತರಲಿಲ್ಲ ಇದನ್ನು, ಕಾನೂನನ್ನ ನಿಲ್ಲಿಸಬೇಕು ಅಂತೇಳಿ? ಈಗ 75 ವರ್ಷ ಆದಮೇಲೆ ನಿಮಗೆ ಡಿಸ್ಟರ್ಬೆನ್ಸ್ ಶುರುವಾಯ್ತಾ? ಇದಕ್ಕೆ ನಾನು ಹೇಳೋದು, ಇದೆಲ್ಲ ಬಿಡಿ, ಇದರಿಂದ ದೇಶ ಕಟ್ಟಕ್ಕಾಗಲ್ಲ, ದೇಶ ಹಾಳು ಮಾಡ್ತೀರಿ. ಬೂಮರ್ಯಾಂಗ್ ಆಗುತ್ತೆ ಬರ್ದಿದ್ಮೇಲೆ ಕರ್ನಾಟಕದಲ್ಲಿ. ಸಚಿವ ಸಂಪುಟ ವಿಸ್ತರಣೆ ಬೇಡಿಕೆ ಹೆಚ್ಚುತ್ತಾ ಇರೋ ಬೆನ್ನಲ್ಲೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ದೆಹಲಿಗೆ ಹೋಗ್ತಿದ್ದಾರೆ. 2 ದಿನ ಸಿಎಂ ಬೊಮ್ಮಾಯಿ ಅವರು ದೆಹಲಿ ಪ್ರವಾಸ ಕೈಗೊಳ್ತಾರೆ. ಇವತ್ತು ಮಧ್ಯಾಹ್ನ 1:55ಕ್ಕೆ ಬೆಂಗಳೂರಿಂದ ದೆಹಲಿಗೆ ವಿಶೇಷ ವಿಮಾನದಲ್ಲಿ ಪ್ರಯಾಣ ಬೆಳೆಸ್ತಾರೆ. ಸಂಜೆ 7 ಗಂಟೆಗೆ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನ ಮುಖ್ಯಮಂತ್ರಿಗಳು ಭೇಟಿ ಮಾಡೋರಿದ್ದಾರೆ. ಇವತ್ತು ರಾತ್ರಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಸಿಎಂ ವಾಸ್ತವ್ಯ ಹೂಡ್ತಾರೆ. ನಾಳೆ ಕೇಂದ್ರದ ವಿವಿಧ ಸಚಿವರನ್ನ ಹಾಗೂ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡ್ತಾರೆ. ಈ ಬಾರಿ ದೆಹಲಿ ಪ್ರವಾಸದಲ್ಲಿ ಸಿಎಂ ಬೊಮ್ಮಾಯಿ ಅವರು ಸಂಪುಟ ಸರ್ಜರಿ ಬಗ್ಗೆ ಅಂತಿಮ ನಿರ್ಣಯ ಕೈಗೊಂಡು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಸಚಿವ ಸಂಪುಟ ಪುನರಚನೆ ಗರಿಗೆದರಿದೆ. ಈ ಹಿನ್ನೆಲೆಯಲ್ಲಿ ಸಚಿವಾಕಾಂಕ್ಷಿಗಳು ದೆಹಲಿಗೆ ಹೋಗ್ತಿದ್ದಾರೆ. ಸಿಎಂ ದೆಹಲಿಗೆ ತೆರಳೋಕೆ ಮುಂಚೆನೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ನಿನ್ನೆ ಸಂಜೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಶಾಸಕ ಎಂಪಿ ರೇಣುಕಾಚಾರ್ಯ ದೆಹಲಿಗೆ ಹೋದರು. ರೇಣುಕಾಚಾರ್ಯ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದೆ. ದೆಹಲಿಯಲ್ಲಿ ವರಿಷ್ಠರ ಮುಂದೆ ಲಾಬಿ ನಡೆಸುವ ಸಾಧ್ಯತೆ ಇದೆ. ಬೆಳಗಾವಿ ಜಿಲ್ಲೆ ವಿಭಜನೆ ಆದರೆ 3 ಜಿಲ್ಲೆ ಆಗಬೇಕು, ಜಿಲ್ಲೆಯನ್ನು ವಿಭಜನೆ ಮಾಡಬೇಕು ಅಂತ ಬಹಳ ದಿನಗಳಿಂದ ಬೇಡಿಕೆ ಇದೆ ಅಂತ ಅರಣ್ಯ ಸಚಿವ ಉಮೇಶ್ ಕತ್ತಿ ಹೇಳಿಕೆ ಕೊಟ್ಟಿದ್ದಾರೆ. ಜಿಲ್ಲೆಯಲ್ಲಿ 3 ಉಪವಿಭಾಗಗಳಿವೆ. 3 ಉಪವಿಭಾಗಗಳನ್ನು 3 ಜಿಲ್ಲೆಯನ್ನಾಗಿ ಮಾಡಲಿ. ಬೈಲಹೊಂಗಲ, ಚಿಕ್ಕೋಡಿ, ಬೆಳಗಾವಿ ಗ್ರಾಮೀಣ ಜಿಲ್ಲೆ ಆಗಬೇಕು. ನನ್ನ ಅನಿಸಿಕೆಯನ್ನು ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ ಎಂದರು ಉಮೇಶ್ ಕತ್ತಿ. ಜಿಲ್ಲೆ ನಿಮ್ದು ಯಾವಾಗ ಉಳಿದು ಏನು ಉಳಿಯೋದು ಕೇಳಿದ್ರು. ಬೆಳಗಾವಿ ಜಿಲ್ಲೆ ಉಳಿದಾರೆ 3 ಜಿಲ್ಲೆಗಳಾಗಿ ಉಳಿಲಿ. ಎ ಸಿ ಆಫೀಸ್ ಏನದಾವು, ಚಿಕ್ಕೋಡಿಯ ಎ ಸಿ ಆಫೀಸು, ಬೆಳಗಾವಿ ಎ ಸಿ ಆಫೀಸು ಮತ್ತು ಬೈಲಹೊಂಗಲದ ಎ ಸಿ ಆಫೀಸು, ಈ 3 ಜಿಲ್ಲೆಗಳು ಮಾಡಿದರೆ ನಮ್ಮ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯದಾಗ್ತದೆ ಜಿಲ್ಲೆಗೆ ಅಂತೇಳಿ ಹೇಳಿಕೆ ಕೊಡುವ ಜೊತೆಗೆ ಈ ಭಾಗದ ಬಹುದಿನದ ಬೇಡಿಕೆ ಆದಂಥ ಈ ಜಿಲ್ಲಾ ಬೆಳಗಾವಿ ಜಿಲ್ಲೆನ ವಿಭಜಿಸ್ಬೇಕಂತೇಳಿ ಮೊದಲಿಂದ ಹೋರಾಟಗಳಿದ್ದು, ಆದರೆ ಅಭಿವೃದ್ಧಿ ದೃಷ್ಟಿಯಿಂದ ಅದು ಆಗ್ತಾ ಇಲ್ಲ. ಆದರೂ ಇವತ್ತು ಅಭಿವೃದ್ಧಿ ಆಗಲೇಬೇಕು ಅನ್ನೋ ದೃಷ್ಟಿಯಿಂದ ಜನ ಒತ್ತಾಯ ಮಾಡ್ತಾ ಇದ್ದಾರೆ. ದೇಶದಲ್ಲಿ ಮಹಿಳೆಯರ ಸಬಲೀಕರಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು 3 ಯೋಜನೆಗಳನ್ನು ತಂದಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಸ್ಮೃತಿ ಇರಾನಿ ಹೇಳಿಕೆ ಕೊಟ್ಟರು. 11 ಲಕ್ಷ ಅಂಗನವಾಡಿಗಳನ್ನು ಮೇಲ್ದರ್ಜೆಗೇರಿಸಲಾಗಿದೆ. 9 ಕೋಟಿ ಮಹಿಳೆಯರಿಗೆ ನಮ್ಮ ಇಲಾಖೆಯಿಂದ ಪೌಷ್ಟಿಕಾಂಶ ಕೊಡಲಾಗ್ತಿದೆ. ಈ ಯೋಜನೆಗೆ ಮತ್ತಷ್ಟು ಶಕ್ತಿ ತುಂಬೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಹೇಳಿಕೆ ಕೊಟ್ಟರು. We hope to service and strengthen services across approximately 14 lakh Anganwadis in the country. For the first time in the history of our nation, currently over 11 lakh Anganwadis under the Prime Minister's flagship scheme. 11.5 lakh Anganwadis now also have growth monitoring devices. We are happy to share with you that over 9 crore beneficiaries, women and children now fall under the ambit of this ambitious national plan. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಮನೆ ಪಕ್ಕದಲ್ಲೇ ಕಳ್ಳರು ಕೈಚಳಕ ತೋರಿಸಿದ್ದಾರೆ.
ಸದಾಶಿವನಗರದಲ್ಲಿ BSV ಅವರ ಮನೆ ಇದೆ. ಅವ್ರ ಮನೆ ಪಕ್ಕದಲ್ಲಿ ಸ್ಟಾರ್ಬಕ್ಸ್ ಕಾಫಿ ಶಾಪ್ನಲ್ಲಿ ಕಳ್ಳತನಕ್ಕೆ ಟ್ರೈ ಮಾಡಿದ್ದಾರೆ. ಶಟರ್ ಇಲ್ಲದ ದೊಡ್ಡ ದೊಡ್ಡ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ಈ ಕಳ್ಳತನ ನಡೆದಿದೆ. ಈ ಸ್ಟಾರ್ಬಕ್ಸ್ ಶಾಪ್ಗೆ ಶಟರ್ ಇಲ್ಲದೆ ಕೇವಲ ಗ್ಲಾಸ್ನಲ್ಲಿ ವಾಲ್ ಮಾಡಿದ್ದಾರೆ. ಇದನ್ನು ಗಮನಿಸಿದ ರೋಹಿತ್ ಗಿರಿ ಅಂಡ್ ಟೀಮ್ ಕಳ್ಳತನಕ್ಕೆ ಸ್ಕೆಚ್ ಹಾಕಿದ್ರು. ಪೊಲೀಸರು ಇಲ್ಲಿ ಹೆಚ್ಚು ರೌಂಡ್ಸ್ ಹಾಕ್ತಿದ್ರು. ಸ್ಟಾರ್ಬಕ್ಸ್ ಬೀಗ ಹೊಡೆದು ಒಳನುಗ್ಗಿದ್ದಾರೆ. ಆದರೆ ಅಲ್ಲಿ ಕ್ಯಾಶ್ ಬಾಕ್ಸ್ ಕಾಣದೆ ಕೇವಲ ಟಿಪ್ಸ್ ಬಾಕ್ಸ್ನಲ್ಲಿದ್ದ 2,500 ರೂಪಾಯಿ ಹಣ ಕದ್ದಿದ್ದಾರೆ. ಈ ಜಾಲವನ್ನು ಭೇದಿಸಿದ ಪೊಲೀಸರು ಆರೋಪಿ ರೋಹಿತ್ನ ಅರೆಸ್ಟ್ ಮಾಡಿದ್ರು. ಇನ್ನುಳಿದವರಿಗೆ ಶೋಧ ನಡೆಸುತ್ತಿದ್ದಾರೆ. ಬೆಂಗಳೂರಿನ ಬಿನ್ನಿಪೇಟೆ ವಾರ್ಡ್ನ JDS ಮಾಜಿ ಕಾರ್ಪೊರೇಟರ್ ಐಶ್ವರ್ಯ ಪತಿ ಲೋಹಿತ್ ನಾಪತ್ತೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಲೋಹಿತ್ ತೆಗೆದುಕೊಂಡು ಹೋಗಿದ್ದ ಕಾರು ರಕ್ತಸಿಕ್ತವಾಗಿ ಪತ್ತೆಯಾಗಿದೆ. ನಂದಗುಡಿ ಬಳಿಯ ಚಿಂತಾಮಣಿ ಬೆಂಗಳೂರು ರಸ್ತೆಯಲ್ಲಿ ಕಾರ್ ಪತ್ತೆಯಾಯಿತು. ಕಾರ್ನಲ್ಲಿ ರಕ್ತದ ಕಲೆಗಳು ಹಾಗೂ ಸ್ವಲ್ಪ ದೂರದಲ್ಲಿ ಲೋಹಿತ್ ಬೆಲ್ಟ್ ಹಾಗೂ ಚಪ್ಪಲಿಗಳು ಪತ್ತೆಯಾಗಿದೆ. ಹೀಗಾಗಿ ಲೋಹಿತ್ ನಾಪತ್ತೆ ಸುತ್ತ ಹಲವು ಅನುಮಾನಗಳು ಮೂಡ್ತಾ ಇದೆ. ಸದ್ಯ ನಂದಗುಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆ ನಡೆಸುತ್ತಿದ್ದಾರೆ. ಪ್ರತಿಷ್ಠಿತ ಕಂಪನಿಗಳ ಹೆಸರಿನಲ್ಲಿ ಇಂಜಿನ್ ಆಯಿಲ್ ಕಲಬೆರಕೆ ಮಾಡುತ್ತಿದ್ದ ಆರೋಪಿಗಳನ್ನು ಅಶೋಕ್ ನಗರ ಪೊಲೀಸರು ಅರೆಸ್ಟ್ ಮಾಡಿದರು. ಸ್ವಾಮಿ ಮತ್ತು ಆತನ ಸಹಚರ ಬಂಧಿಸಿದ ಪೊಲೀಸರು ವಿಚಾರಣೆ ನಡೆಸಿದಾಗ ಕಲಬೆರಕೆ ಇಂಜಿನ್ ಆಯಿಲ್ ವಿಚಾರ ಬೆಳಕಿಗೆ ಬಂತು. ಆರೋಪಿಗಳು ಪ್ರತಿಷ್ಠಿತ ಕಂಪನಿಗಳ ನಕಲಿ ಸ್ಟಿಕ್ಕರ್, ಸೀಲ್ ಅಂಟಿಸಿ ಆಯಿಲ್ ಮಾರಾಟ ಮಾಡ್ತಿದ್ರಂತೆ. ಆರೋಪಿಗಳು ಚನ್ನಪಟ್ಟಣದಲ್ಲಿ ಕಲಬೆರಕೆ ಮಾಡೋದಕ್ಕೆ ಯೂನಿಟ್ ಹೊಂದಿದ್ದಾರಂತೆ. ಕಲಬೆರಕೆ ಇಂಜಿನ್ ಆಯಿಲ್ ಘಟಕದ ಮೇಲೆ ದಾಳಿ ನಡೆಸಿ ಪೊಲೀಸರು ಶೋಧ ನಡೆಸಿದ್ದಾರೆ, ಎನ್ಕ್ವೈರಿ ಮಾಡ್ತಿದ್ದಾರೆ. ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ, ಸರ್ಜಾಪುರ ಮತ್ತು ಚಂದಾಪುರ ದ್ವಿಪಥ ರಸ್ತೆಗಳಲ್ಲಿ ವಾಹನ ಸವಾರರ ದೃಷ್ಟಿಯಿಂದ ಸರ್ಕಾರ ಸುಸಜ್ಜಿತವಾದ ದ್ವಿಪಥ ರಸ್ತೆಗಳನ್ನು ನಿರ್ಮಿಸಿದೆ. ಆದರೆ ವಾಹನ ಸವಾರರು ಸ್ವಲ್ಪ ಯಾಮಾರಾದರೂ ಗಂಡಾಂತರ ಕಟ್ಟಿಟ್ಟ ಬುತ್ತಿ ಅನ್ನಿಸ್ತಾ ಇದೆ. ಏಕೆಂದರೆ ರಸ್ತೆ ನಡುವಿನ ವಿಭಜಕದ ಮೇಲೆ ಅಕ್ರಮವಾಗಿ ಜಾಹೀರಾತು ಬೋರ್ಡ್ಗಳನ್ನು ಅಳವಡಿಸಲಾಗಿದೆ. ಪರವಾನಗಿ ಪಡೆಯದೆ ಈ ಜಾಹೀರಾತು ಬೋರ್ಡ್ ಅಳವಡಿಸಲಾಗಿದೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗ್ತಾ ಇದೆ. ವಾಹನ ಸವಾರರಿಗೂ ಅಡಚಣೆ ಆಗ್ತಾ ಇದೆ. ಬಟ್ಟೆ ಅಂಗಡಿಗೆ ಆಕಸ್ಮಿಕವಾಗಿ ಬೆಂಕಿ ಬಿತ್ತು. ಅಂಗಡಿ ಸುಟ್ಟು ಕರ್ಕಲಾಯಿತು. ಈ ಘಟನೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲ್ಲೂಕಿನ ಹೊಸೂರು ಪಟ್ಟಣದಲ್ಲಿ ನಡೆದಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬಟ್ಟೆ ಅಂಗಡಿಗೆ ಬೆಂಕಿ ಹತ್ಕೋತು. ಅಂಗಡಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿದೆ. ಪತಿಯ ಮೇಲೆ ಮಹಿಳೆಯೊಬ್ಬರು ಪೊಲೀಸರಿಗೆ ಮೌಖಿಕ ದೂರು ನೀಡಿದ್ದಕ್ಕೆ ಹಿಗ್ಗಾಮುಗ್ಗಾ ಥಳಿಸಿರುವ ಆರೋಪ ಕೇಳಿಬಂದಿದೆ. ತನ್ನ ಪತಿ ಕಿರುಕುಳ ದೌರ್ಜನ್ಯ ನೀಡುತ್ತಾ ಇದ್ದಾರೆ. ಈ ಕುರಿತು ಮೊದಲ ಪತ್ನಿ ಮೌಖಿಕ ದೂರು ನೀಡಿದ್ರಂತೆ. ಮೌಖಿಕ ದೂರನ್ನೇ ಬಂಡವಾಳ ಮಾಡಿಕೊಂಡ ಮಹಿಳಾ ಠಾಣೆಯ ಪೊಲೀಸರು ವಿಚಾರಣೆ ನೆಪದಲ್ಲಿ ಬಸೀರಾ ಬೇಗಂಳ ಗಂಡ ದಾವಲ್ ಸಾಬ್ನ ಠಾಣೆಗೆ ಕರೆಸಿ ಹಿಗ್ಗಾಮುಗ್ಗಾ ಥಳಿಸಿ ಇರೋ ಆರೋಪ ಕೇಳಿಬಂದಿದೆ. ದಾವಲ್ ಸಾಬ್ಗೆ ಮೈ, ಬೆನ್ನು, ಎದೆ ಮೇಲೆ ಬಾಸುಂಡೆ ಬರೋ ಹಾಗೆ ಥಳಿಸಿದ್ದಾರೆ ಎನ್ನಲಾಗಿದೆ. ಮೂವತ್ತು ನಿಮಿಷಗಳ 30 ಸುದ್ದಿ ಮುಂದುವರಿಯುತ್ತೆ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡ್ಬರ್ತೀನಿ, ಎಲ್ಲೂ ಹೋಗಬೇಕಾಯ್ತು. ವೆಲ್ಕಮ್ ಬ್ಯಾಕ್. 30 ನಿಮಿಷದ 30 ಸುದ್ದಿಯಲ್ಲಿ ಇನ್ನುಳಿದ ಸುದ್ದಿಗಳನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ವಿಜಯಪುರ ಜಿಲ್ಲೆಯಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಬಬಲೇಶ್ವರ ತಾಲೂಕಿನ ಅಡವಿ ಸಂಗಾಪುರ ಸುತ್ತಮುತ್ತ ಆಲಿಕಲ್ಲು ಮಳೆ ಬಿತ್ತು. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸುರಿಯಿತು ಈ ಆಲಿಕಲ್ಲು ಮಳೆ. ದ್ರಾಕ್ಷಿ ಬೆಳೆಗೆ ಹಾನಿಯಾಯಿತು. ರೈತರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಮಾರ್ಚ್ 26ನೇ ತಾರೀಕು ಮಲ್ಲೇಶ್ ಪಾಳ್ಯದ ಜಿಮ್ನಲ್ಲಿ ವ್ಯಾಯಾಮ ಮಾಡಬೇಕಾದ್ರೆ ಮಹಿಳೆ ಏಕಾಏಕಿ ಕುಸಿದು ಬಿದ್ದು ಸಾವನ್ನಪ್ಪಿದ್ರು. ವಿನಯ ಕುಮಾರಿ ಸಾವಿಗೆ ಹೃದಯಾಘಾತ ಕಾರಣ ಅಂತ ಹೇಳಲಾಗಿತ್ತು. ಆದರೆ ಆಕೆ ಸಾವಿಗೆ ಹೃದಯಾಘಾತವಲ್ಲ ಅಂತ ಮರಣೋತ್ತರ ಪರೀಕ್ಷೆ ವರದಿ ಬಹಿರಂಗಪಡಿಸಿದೆ. ವಿನಯ ಕುಮಾರಿ ಮೆದುಳಿನ ರಕ್ತನಾಳ ಛಿದ್ರಗೊಂಡ ಪರಿಣಾಮವಾಗಿ ಸೆರೆಬ್ರಲ್ ಹ್ಯಾಮರೇಜ್ ಉಂಟಾಗಿ ಕೋಮಾಗೆ ತಲುಪಿದ ಪರಿಣಾಮ ಸಾವು ಸಂಭವಿಸಿದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ಸಡಗರ ಸಂಭ್ರಮದಿಂದ ಅಬ್ಬೆ ತುಮಕೂರ ಗ್ರಾಮದ ವಿಶ್ವರಾಧ್ಯರ ತೊಟ್ಟಿಲೋತ್ಸವ ಕಾರ್ಯಕ್ರಮ ನಡೆಯಿತು. ಯಾದಗಿರಿ ತಾಲೂಕಿನ ಅಬ್ಬೆ ತುಮಕೂರ ಗ್ರಾಮದ ವಿಶ್ವರಾಧ್ಯರ ಮಠದಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು. ಅದಾದಮೇಲೆ ವಿಶ್ವರಾಧ್ಯರ ಪಲ್ಲಕ್ಕಿ ಉತ್ಸವವನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮಂಗಲವಾದ್ಯಗಳೊಂದಿಗೆ ಪಲ್ಲಕ್ಕಿ ಉತ್ಸವ ನೆರವೇರಿತು. ಮಕ್ಕಳು, ಮಹಿಳೆಯರು ಸೇರಿದಂತೆ ಅಪಾರ ಪ್ರಮಾಣದ ಭಕ್ತರು ಈ ತೊಟ್ಟಿಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ದಕ್ಷಿಣ ಕಾಶ್ಮೀರದ
ಹಿಮಾಲಯದಲ್ಲಿರುವ ಪ್ರಸಿದ್ಧ ಅಮರನಾಥ ವಾರ್ಷಿಕ ಯಾತ್ರೆಗೆ ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯ ಯಾತ್ರಾರ್ಥಿಗಳು ಪಾಲ್ಗೊಳ್ಳೋ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಯಾತ್ರೆಯ ಅವಧಿಯಲ್ಲಿ ಸಂಪೂರ್ಣ ಬಿಗಿ ಭದ್ರತೆ ಒದಗಿಸೋದಕ್ಕೆ ಜಮ್ಮು ಕಾಶ್ಮೀರ ಆಡಳಿತ ನಿರ್ಧಾರ ಮಾಡಿದೆ. 43 ದಿನಗಳ ಯಾತ್ರೆ ಜೂನ್ 30ರಂದು ಆರಂಭ ಆಗುತ್ತೆ. ಆಗಸ್ಟ್ 11ನೇ ತಾರೀಕು ಕೊನೆಯಾಗುತ್ತೆ. ವಾರ್ಷಿಕ ಯಾತ್ರೆಯ ನೋಂದಣಿಯ ಏಪ್ರಿಲ್ 11ರಿಂದ ಆರಂಭ ಆಗುತ್ತೆ. ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದುಗೊಳಿಸುವ ಮುನ್ನ 2019ರಲ್ಲಿ ಯಾತ್ರೆಯನ್ನು ಮಧ್ಯಂತರದಲ್ಲಿ ರದ್ದುಗೊಳಿಸಲಾಗಿತ್ತು. ಅದಾದಮೇಲೆ ಕರೋನಾದಿಂದಾಗಿ ಕಳೆದ 2 ವರ್ಷದಿಂದ ಯಾತ್ರೆ ಕೇವಲ ಸಾಂಕೇತಿಕವಾಗಿ ಆಚರಣೆ ಮಾಡಲಾಗಿತ್ತು, ಸೀಮಿತವಾಗಿತ್ತು. 30 ನಿಮಿಷಗಳ 30 ಸುದ್ದಿಯಲ್ಲಿ 5 ಸುದ್ದಿ ಬಾಕಿ ಇದೆ. ಅದಕ್ಕೂ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. 30 ನಿಮಿಷಗಳ 30 ಸುದ್ದಿ, ಕೊನೆಯ 5 ಸುದ್ದಿಗಳನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಪಾಕಿಸ್ತಾನದಲ್ಲಿ ರಾಜಕೀಯ ಅಸ್ಥಿರತೆ ನಡುವೆ ಹಂಗಾಮಿ ಪ್ರಧಾನಿ ನೇಮಕ ಆಗಿದ್ದಾರೆ. ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಗುಲ್ಜಾರ್ ಅಹಮದ್ ಅವರನ್ನ ಇಮ್ರಾನ್ ಖಾನ್ ನಾಮನಿರ್ದೇಶನ ಮಾಡಿದ್ದಾರೆ. ಆದರೆ ವಿಪಕ್ಷ ನಾಯಕ ಶೆಹಬಾಜ್ ಶರೀಫ್ ಒಪ್ಪಿಲ್ಲ. ಇದು ಕಾನೂನು ಬಾಹಿರ, ರಾಷ್ಟ್ರಪತಿ ಮತ್ತು ಪ್ರಧಾನಿ ಕಾನೂನನ್ನು ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ಮಧ್ಯೆ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಪಾಕ್ ರಾಜಕೀಯ ಅತಂತ್ರದ ಅರ್ಜಿ ವಿಚಾರಣೆ ಇವತ್ತು ಮತ್ತೆ ನಡೆಸ್ತಾರೆ. ಸನ್ ರೈಸರ್ಸ್ ಹೈದರಾಬಾದ್ ಸತತ 2ನೇ ಸೋಲಾಯಿತು. ಮೊದಲು ಬ್ಯಾಟ್ ಮಾಡಿದ್ರು ಲಕ್ನೋ ಸೂಪರ್ ಜೈಂಟ್ಸ್ ತಂಡ. ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 169 ರನ್ ಗಳಿಸಿದ್ರು. ಈ ಸವಾಲಿನ ಗುರಿ ಬೆನ್ನತ್ತಿದ್ರು ಹೈದರಾಬಾದ್ನವರು. 20 ಓವರ್ಗಳಲ್ಲಿ 9 ವಿಕೆಟ್ ಕಳ್ಕೊಂಡು 157 ರನ್ ಮಾಡೋಕೆ ಮಾತ್ರ ಸಾಧ್ಯ ಆಯಿತು. ಈ ಮೂಲಕ ಸೋಲೊಪ್ಕೊಳ್ತು. ಇಲ್ಲಿಗೆ ಮುಂಜಾನೆ 30 ನಿಮಿಷಗಳ 30 ಸುದ್ದಿ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.